ನಾವು ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯ ಕೂಡಲೇ ರಾಜೀನಾಮೆ ಕೊಡಬೇಕು ವಿಪಕ್ಷಗಳು ಆಗ್ರಹ ಮಾಡ್ತಾ ಇವೆ. ಮೈಸೂರಿನಲ್ಲಿ ಬಿಜೆಪಿಯ ಶಾಸಕ ಶ್ರೀವತ್ಸ ಆಗ್ರಹಿಸಿದ್ದಾರೆ, ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡಬೇಕು. ಹಿತಶತ್ರುಗಳ ಮಾತು ಕೇಳಿದ್ದಕ್ಕೋಸ್ಕರ ಸಿಎಂಗೆ ಈ ಸ್ಥಿತಿ ಬಂದಿದೆ. ಕಾನೂನು ಸಲಹೆಗಾರರು ಸಿಎಂಗೆ ಸರಿಯಾದಂಥ ಮಾಹಿತಿಯನ್ನು ಕೊಟ್ಟಿಲ್ಲ. ಇದು ಶಾಸಕ ಶ್ರೀವತ್ಸ ಅವರ ಹೇಳಿಕೆ. ನಮ್ಮ ಪ್ರತಿನಿಧಿ ಜೊತೆಗೆ ಶ್ರೀವತ್ಸ ಮಾತನಾಡಿದ್ದಾರೆ, ಬನ್ನಿ ನೋಡ. ನಡೆದಿರುವಂತಹ ಅಕ್ರಮ ವಿಚಾರವಾಗಿ ಈಗಾಗಲೇ ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಸಿದ್ದರಾಮಯ್ಯನ ವಿರುದ್ಧ ಅನುಮತಿಯನ್ನು ಕೊಟ್ಟಿರುವಂಥದ್ದು. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆ KR ಕ್ಷೇತ್ರದ ಶಾಸಕರಾದಂಥ ಶ್ರೀವತ್ಸ ಅವರಿದ್ದಾರೆ. ಅವ್ರನ್ನೇ ಮಾತಾಡಿಸ್ತಾ ಹೋಗ್ತಾನೆ. ಸರ್, ನೀವು ಸಾಕಷ್ಟು ಹೋರಾಟ ಮಾಡಿದ್ರಿ, ಇದು ನಿಮ್ಗೆ ಸಿಕ್ಕ ಜಯ ಅಂತ ಅನ್ಸುತ್ತಾ? ಅಲ್ಲ, ಜಯ ಬರುತ್ತೆ ಅಂತ ಗೊತ್ತಿತ್ತು. ಪ್ರಾಸಿಕ್ಯೂಷನ್ಗೆ ಅನುಮತಿ ಆಗೇ ಆಗುತ್ತೆ ಅನ್ನೋ ನಿರೀಕ್ಷೆಯಲ್ಲಿದ್ದೆ. ಯಾಕೆಂದರೆ ದಾಖಲಾತಿಗಳು ಇರುವಂಥದ್ದು ಇವರು ತಪ್ಪೆಸಗಿದ್ದಾರೆ, ತಪ್ಪು ಮಾಡಿದ್ದಾರೆ ಅನ್ನುವಂಥದ್ದು ಪದೇ ಪದೇ ನಮ್ಮನ್ನು ಎಚ್ಚರಿಸ್ತಾ ಇತ್ತು. ಇಲ್ಲ, ದಾಖಲೆಗಳು ಹಿಂಗಿದೆ ನೋಡಿ ಅಂತ. ಹಾಗಾಗಿ ನಮಗೆ ಪ್ರಾಸಿಕ್ಯೂಷನ್ ಕೊಡ್ತಾರೆ ಅಂತ ಗೊತ್ತಿತ್ತು. ಅಚ್ಚರಿ ಏನಿಲ್ಲ, ತಡವಾಗಿದೆ, ಬಟ್ ನ್ಯಾಯ ಸಿಕ್ಕಿದೆ. ಬಟ್ ನಾನೇನು ತಪ್ಪೇ ಮಾಡಿಲ್ಲ, ಸುಮ್ಮನೆ ಪ್ರಾಸಿಕ್ಯೂಷನ್ ದ್ವೇಷದ ರಾಜಕಾರಣ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಸಿದ್ದರಾಮಯ್ಯನವರ ಆರೋಪ ಆಗಿರುವಂಥದ್ದು. ಸತ್ಯಮೇವ ಜಯತೆ ಅನ್ನುವಂಥ ಹೆಸರಿನಲ್ಲಿ ಜನಾಂದೋಲನವನ್ನು ಶುರು ಮಾಡಿದಂಥವ್ರು. ಸತ್ಯ ನಮಗೆ ಸಿಕ್ಕಿರೋದು, ನ್ಯಾಯಕ್ಕೆ ಸತ್ಯಮೇವ ಜಯತೆ, ನಮಗೆ ಸತ್ಯಕ್ಕೆ ನ್ಯಾಯ ಸಿಕ್ಕಿದೆ. ದಾಖಲೆಗಳು ಬಿಡುಗಡೆ ಮಾಡಿದ್ವಿ, ಎಲ್ಲ ಯಾವ್ಯಾವ ಹಂತದಲ್ಲಿ ತಪ್ಪು ಮಾಡಿದ್ದಾರೆ ಅನ್ನೋದನ್ನು ಹೇಳಿದ್ವಿ. 20/11/2020 ನಿರ್ಣಯದಂತೆ ಅಂತ ಕ್ರಯಪತ್ರ ಇದೆ. ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಅಂತ ಕ್ರಯಪತ್ರದಲ್ಲಿ ಕೊಟ್ಟಿದ್ದಾರೆ. ಅವೆರಡೂ ಸರಿ ಇಲ್ಲ ಅಂತ ಜಿಲ್ಲಾಧಿಕಾರಿ ಪತ್ರ ಬರೆದಿದ್ದಾರೆ. ಪ್ರೋತ್ಸಾಹದಾಯಕ ಯೋಜನೆ ಅಡಿಯಲ್ಲಿ ಕೇವಲ 40/60 2 ಸೈಟ್ ಮಾತ್ರ ತಗೋಬೇಕು ಅಂತ ಕಾನೂನು ಹೇಳ್ತಾ ಇದೆ. ಅದನ್ನು ಉಲ್ಲೇಖ ಮಾಡಿದ್ವಿ. ನಾವು ಮಾಡಿದಂಥ ದಾಖಲೆಗಳು, ಬಿಡುಗಡೆ ಮಾಡಿದಂಥ ದಾಖಲೆಗಳಲ್ಲಿ ಎಲ್ಲ ಕಡೆ ಅವರು ತಪ್ಪೆಸಗಿದ್ದಾರೆ ಅನ್ನೋದೇ ಇತ್ತು. ಅದನ್ನೇ ಹೇಳ್ತಾ ಇದ್ವಿ ನಾವು. ಆದರೆ ಅವರು ಮುಖ್ಯಮಂತ್ರಿಗಳ ಜೊತೆಯಲ್ಲಿರುವಂಥ ಹಿತಶತ್ರುಗಳ ಮುಖಾಂತರ ಅವರೆಲ್ಲೋ ಇದನ್ನು ಉಡಾಫೆ ಮಾಡಿಕೊಂಡ್ರು. ನಗರಾಭಿವೃದ್ಧಿ ಸಚಿವರು ಮೈಸೂರಿಗೆ ಹೆಲಿಕಾಪ್ಟ್ರಲ್ಲಿ ಬಂದು ಮೈಸೂರಿನ ದಾಖಲಾತಿಗಳನ್ನ ಹೊತ್ಕೊಂಡು ಹೋದ್ಮೇಲೆ ಇಲ್ಲಿ ತಪ್ಪಾಗಿಲ್ಲ ಅಂತ ಹೇಳಿದ್ರೆ, ತಪ್ಪಾಗಿಲ್ಲ ಅಂದಮೇಲೆ ವೆಂಕಟಾಚಲಪತಿ ಆಯೋಗ ಕಮಿಟಿನ ಯಾಕೆ 1 ತಿಂಗಳು ಟೈಮ್ ಕೊಟ್ಟರೆ, ಯಾಕೆ ದೇಸಾಯಿ ಆಯೋಗವನ್ನು 6 ತಿಂಗಳ ತನಕ ಮಾಡಿಸಿದ್ರೆ? ಹಗರಣ ನಡೆದಿದೆ ಅನ್ನತ್ತಾನೆ 15ನೇ ತಾರೀಕು ಹೌಸ್ ನಡಿಬೇಕು, 14ನೇ ತಾರೀಕು ಯಾಕೆ ಕಮಿಟಿ ಅನೌನ್ಸ್ ಮಾಡಿದ್ರೆ? ಅಂದರೆ ನಿಮ್ಗೆ ಗೊತ್ತಿತ್ತು ತಪ್ಪಾಗಿದೆ ಅಂತ. ಹಿತಶತ್ರುಗಳ ಮಾತಿನ ಕಾರಣಕ್ಕೆ ಅವರ ಜೊತೆಯಿಂದ ಎಷ್ಟು ತಪ್ಪಿಸ್ಕೋಬೋದು ಅಷ್ಟನ್ನು ತಪ್ಪಿಸ್ಕೊಳ್ಳೋಂಥ ಪ್ರಯತ್ನ ಮಾಡಿದ್ರೇನೋ ಅಂತ ಅನಿಸುತ್ತೆ. ಅಂದರೆ ಈಗಲೂ ಒತ್ತಡ ಇದೆ ಅಂತಾನ, ಅಂದರೆ ಒತ್ತಡ ಆಗ್ತಾ ಇದ್ದಾರೆ ಅಧಿಕಾರಿಗಳ ಮೇಲೆ ಅನ್ನುವಂಥದ್ದು. ಅಲ್ಲ, ಅಧಿಕಾರಿಗಳು 100ಕ್ಕೆ 100 ತಪ್ಪು ಮಾಡಿದ್ರು. ಒಬ್ಬ ಕಮಿಷನರು ಹೇಗೆ ಮಾಡ್ತಾರೆ ಸರ್, ನೋಟಿಸ್ ತರದೆ ಆಯಿತು ಮೈಸೂರಿನ ಮೂಡ ಹಿಂದೆ ಚೇರ್ಮನ್ನು ತಪ್ಪು ಮಾಡಿದ್ದಾರೆ ಅಂತ ಆಗುತ್ತೆ. BJPಯವರೇ ತಪ್ಪು ಮಾಡಿದರು, ತನಿಖೆ ಮಾಡಿ ಅಂತ ಹೇಳಿದ್ವಲ್ಲ. ಆಯಿತು, BJPಯವರೇ ತಪ್ಪು ಮಾಡಿದರು, ವಾಪಸ್ ಕೊಡೋಕ್ಕೆ ಏನಾಗಿತ್ತ? ನಂದಲ್ಲಪ್ಪ ಇದು ಪ್ರಾಪರ್ಟಿ, ನಂದಲ್ಲ, ನನಗೆ ಸಲ್ಲಬೇಕಾದ್ದಲ್ಲ ಅಂತ ವಾಪಸ್ ಮಾಡ್ಬೋದಾಗಿತ್ತಲ್ಲ, ಯಾಕೆ ಮಾಡಲಿಲ್ಲ? ಅಂದರೆ ಎಲ್ಲೋ ಒಂದು ಕಡೆ ಹಠಕ್ಕೆ ಬಿದ್ದಿರಿ, ಎಲ್ಲೋ ಒಂದು ಕಡೆ ಮೊಂಡಾಟಕ್ಕೆ ಬಿದ್ದಿರಿ, ಎಲ್ಲೋ ಒಂದು ಕಡೆ ನಿಮ್ಮ ಕಾನೂನು ಸಲಹೆಗಾರರ ಮಾತುಗಳನ್ನ ನಂಬ್ಕೊಂಡ್ರಿ. ಅದೆಲ್ಲ ಸಲಹೆ ಕಾನೂನು. ನೀವೇ ಡಾಕ್ಯುಮೆಂಟ್, ನೀವೇ ವಕೀಲರು, ನೀವೇ ಒಂದು ಸಲ ಡಾಕ್ಯುಮೆಂಟನ್ನು ಓದ್ಕೊಂಡು ಹೋಗಿದ್ರೆ ನಿಮಗೆ ಎಲ್ಲ ಗೊತ್ತಾಗ್ತಿತ್ತಲ್ಲ ಎಲ್ಲಿ ತಪ್ಪಾಗಿದೆ ಅಂತ. ಎಲ್ಲೋ ಒಂದು ಕಡೆ ಅವರು ದಾಖಲಾತಿಗಳನ್ನು ಓದೇ ಇಲ್ಲ ಅಂತ ಅನ್ಸುತ್ತೆ ಮುಖ್ಯಮಂತ್ರಿಗಳು. ಓದಿದ್ರೆ ನನಗನ್ಸುತ್ತೆ ಅವ್ರು ಅವತ್ತೇ ಇದನ್ನು ವಾಪಸ್ ಮಾಡ್ತಿದ್ರು. ಎಲ್ಲೋ ಜೊತೆಗಾರರ ಮಾತು ಕೇಳ್ಕೊಂಡು ಈ ಥರ ಪ್ರಾಸಿಕ್ಯೂಷನ್ನ ಕುಣಿಕೆಯಲ್ಲಿ ಸಿಕ್ಕಿದ್ದಾರೆ ಅಂತ ಅನ್ಸುತ್ತೆ. ಸರ್, ನಿಮ್ಮ ಮುಂದಿನ ಹೋರಾಟ, ಈಗ ಪ್ರಾಸಿಕ್ಯೂಷನ್ಗೆ ಅನುಮತಿ ಸಿಕ್ಕಿರುವಂಥದ್ದು, ನೆಕ್ಸ್ಟ್ ಯಾವ ರೀತಿ ಹೋರಾಟ ಇರುತ್ತೆ ಅಂತ? ನಾನು ಈಗ ಪ್ರಾಸಿಕ್ಯೂಷನನ್ನು ಹೇಗೆ ಮೂವ್ ಮಾಡ್ತಾರೆ, ಯಾವ ಥರದಲ್ಲಿ ಮುಖ್ಯಮಂತ್ರಿಗಳು ಸರ್ಕಾರ ನಡ್ಕೊಳ್ಳುತ್ತೆ ಅಂತ ನೋಡಿಕೊಂಡು ಅದಾದ ನಂತರ ನಮ್ಮ ರಾಜ್ಯ ಮತ್ತು ಕೇಂದ್ರ ನಾಯಕತ್ವ ಜೊತೆ ಮಾತಾಡಿ ಕಾನೂನಾತ್ಮಕ ಹೋರಾಟ ಮುಂದುವರಿಲೇಬೇಕಿದು. ಯಾಕೆ ಅಂತ ಹೇಳಿದ್ರೆ ಇದು ಇಡೀ ದೇಶದ ಗಮನ ಸೆಳೆದಿರೋದು. ಭೂಮಿ ತಾಯಿಗೆ ಮೈಸೂರಲ್ಲಿ ಅಪಚಾರ ಮಾಡಿರುವಂಥದ್ದು ಎಲ್ಲವೂ ಆಗಿದೆ. ಇದರ ಆಳ ಅಗಲ ಗೊತ್ತಾಗಬೇಕು ಅಂದರೆ ನಾನು ಅವತ್ತೇ ಹೇಳಿದ್ದೆ, ಇಡಿನೇ ಬಂದರೂ ಬರಬೇಕಾಗ್ಬೋದು ಅಂತ. ಆ ಮಟ್ಟದ ಹಗರಣದ ಒಂದು ಭಾಗ ಇದು. ಹಾಗಾಗಿ